ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೋದ ವಿಡಿಯೋದಲ್ಲಿ ಎಫ್.ಎಲ್ ಸ್ಟುಡಿಯೋ ಮಾಹಿತಿ ಹೇಳಿಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಎಫ್.ಎಲ್ ಸ್ಟುಡಿಯೋದಲ್ಲಿ ಡೈಲಾಗ್ ಮತ್ತು ಸಾಂಗ್ ಆಡಬೇಕಾದ್ರೆ ಯಾವ ಥರ ಸೆಟ್ಟಿಂಗ್ ಆನ್ ಮಾಡಿಕೊಳ್ಳೋದು ಅನ್ನೋದು ಹೇಳಿಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರು ಬಂದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಏರೋ ಮಾರ್ಕ್ ಇದೆ ಅಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಸೆಟ್ಟಿಂಗ್ ಬರ್ತವೆ. ಈ ಥರ ಸೆಟ್ಟಿಂಗ್ ಬಂದಿಲ್ಲ, ಇವನ್ನೆಲ್ಲ ಆನ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇವನ್ನೆಲ್ಲ ಆನ್ ಮಾಡ್ಕೊಂಡ ತಕ್ಷಣ ಈ ಥರ ಬರ್ತವೆ. ಇವನ್ನೆಲ್ಲ ಆನ್ ಮಾಡ್ಕೋಬೇಕು. ಆನ್ ಮಾಡ್ಕೊಂಡು ಮುಂದಿನ ವಿಡಿಯೋದಲ್ಲಿ ಬೇಕಾದ್ರೆ ಅವನ್ನ ಹೇಗೆ ಆನ್ ಮಾಡ್ಕೊಳ್ಳೋದು ಅನ್ನೋದು ಹೇಳಿಕೊಳ್ತೇನೆ ಫ್ರೆಂಡ್ಸ್. ಬೇಕಾದ್ರೆ ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಅವನ್ನೆಲ್ಲ ಆನ್ ಮಾಡ್ಕೊಳ್ಳೋದೆಲ್ಲ ಹೇಳಿಕೊಡ್ತೇನೆ ಫ್ರೆಂಡ್ಸ್. ಇದೇ ಥರ ಎಲ್ಲ ಎಡಿಟಿಂಗ್ ಆ್ಯಪ್ಸ್ ಬಗ್ಗೆ ಹೇಳಿಕೊಡ್ತೇನೆ ಫ್ರೆಂಡ್ಸ್. ಎಡಿಟಿಂಗ್ ಹೇಳಿಕೊಡ್ತೀನಿ. ಈ ವಿಡಿಯೋದಲ್ಲಿ ಹೆಂಗೆ ಅನ್ನಿಸ್ತೆ ಅಂತ ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವೆಲ್ಲ ಆನ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇವನ್ನ ಆನ್ ಮಾಡ್ಕೊಳ್ಳೋದೆಲ್ಲ ಪಾರ್ಟ್ 2 ಹೇಳಿಕೊಡ್ತೇನೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್.